ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಕಾಲ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ಎಲ್ಲ ಸಚಿವರು, ಶಾಸಕರು, ನಾಯಕರು ಬೆಳಗಾವಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಜನರು ಕೂಡ ಬೆಳಗಾವಿಗೆ ಪ್ರತಿಭಟನೆ ಮಾಡೋಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು. ಇದರ ನಡುವೆ ಬೆಳಗಾವಿಗೆ ಆಗಮಿಸ್ತಿದ್ದ ಅತಿಥಿಗಳಂದರೆ ಸಚಿವರು, ಶಾಸಕರಿಗೆ ಶಾಸಕರ ಗೃಹ ಅಥವಾ ಸರ್ಕಿಟ್ ಹೌಸ್ ಅಂತ ಏನು ಕರಿತೇವೆ, ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ, ಸಚಿವರಂತ ಮಹದೇವಪ್ಪ, ಪರಮೇಶ್ವರ್ ಇನ್ನಂಥ ಉಳಿದಂಥ ಸಚಿವರು ಕೂಡ ಇದೇ ಸರ್ಕಿಟ್ ಹೌಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು 10 ದಿನಗಳ ಕಾಲ ಇದೇ ಒಂದು ಸರ್ಕಿಟ್ ಹೌಸ್ನಲ್ಲಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಕೂಡ ನಾಳೆಯಿಂದ ಈ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವವನ್ನು ಹೂಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಭದ್ರತೆಯನ್ನು ಈ ಸರ್ಕಿಟ್ ಹೌಸ್ಗೆ ಒದಗಿಸಲಾಗಿರ್ತಕ್ಕಂಥದ್ದು. ಮುಂಚೆ ಮಾಧ್ಯಮಗಳಿಗೂ ಕೂಡ ಒಳಗಡೆಗೆ ಹೋಗೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ರು. CM ಸಿದ್ದರಾಮಯ್ಯ ಅವರು ಇಲ್ಲಿ ವಾಸ್ತವ ಹೂಡಿರೋ ಕಾರಣಕ್ಕಾಗಿ ಯಾರಿಗೂ ಕೂಡ ಅನುಮತಿಯನ್ನು ನೀಡ್ತಾ ಇಲ್ಲ. ಅನುಮತಿ ಇರ್ತಕ್ಕಂಥವರಿಗೆ ಮಾತ್ರ ಒಳಗಡೆ ಬಿಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಮಾಧ್ಯಮಗಳಿಗೆ ಒಂದಷ್ಟು ನಿರ್ಬಂಧವನ್ನು ಹೇರುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಗೇಟ್ ಬಳಿಯೇ ನಾವು ಒಂದು ಕವರೇಜನ್ನು ಮಾಡಬೇಕಂತ ಅನಿವಾರ್ಯತೆಗೆ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಜನ ಸಚಿವರು ಈ ಒಳಗಡೆ ಇರ್ತಕ್ಕಂಥದ್ದನ್ನು ಗಮನಿಸಬಹುದು ನೀವು. ಮತ್ತು ಇಲ್ಲಿ 10 ದಿನಗಳ ಕಾಲ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ಇನ್ನೊಂದು ಪ್ರತಿಭಟನೆ ವಾತಾವರಣವೂ ಇರೋದರಿಂದ ಬೆಳಗಾವಿ ರಂಗುಗೆಡ್ತಾ ಇದೆ. 10 ದಿನಗಳ ಕಾಲ ನಡೆಯುವಂಥ ಅಧಿವೇಶನಕ್ಕೆ ಸಾಕಷ್ಟು ಗಣ್ಯರು ಇಲ್ಲೇ ವಾಸ್ತವ ಹೂಡಿರೋದ್ರಿಂದ ಮತ್ತು ಬೆಳಗಾವಿಯಲ್ಲೇ ಇರೋದರಿಂದ ಇಲ್ಲಿಯ ಬೆಳಗಾವಿಯ ಒಂದು ಮೆರುಗು ಸಾಕಷ್ಟು ಸಂಖ್ಯೆಯಲ್ಲಿ ಮಿನುಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸದಾ ನನ್ನ ಜೊತೆ ಬಸವರಾಜ್ ಅಂತಿಮ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಕಾಲ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ಎಲ್ಲ ಸಚಿವರು, ಶಾಸಕರು, ನಾಯಕರು ಬೆಳಗಾವಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಜನರು ಕೂಡ ಬೆಳಗಾವಿಗೆ ಪ್ರತಿಭಟನೆ ಮಾಡೋಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು. ಇದರ ನಡುವೆ ಬೆಳಗಾವಿಗೆ ಆಗಮಿಸ್ತಿದ್ದ ಅತಿಥಿಗಳಂದರೆ ಸಚಿವರು, ಶಾಸಕರಿಗೆ ಶಾಸಕರ ಗೃಹ ಅಥವಾ ಸರ್ಕಿಟ್ ಹೌಸ್ ಅಂತ ಏನು ಕರಿತೇವೆ, ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ, ಸಚಿವರಂತ ಮಹದೇವಪ್ಪ, ಪರಮೇಶ್ವರ್ ಇನ್ನಂಥ ಉಳಿದಂಥ ಸಚಿವರು ಕೂಡ ಇದೇ ಸರ್ಕಿಟ್ ಹೌಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು 10 ದಿನಗಳ ಕಾಲ ಇದೇ ಒಂದು ಸರ್ಕಿಟ್ ಹೌಸ್ನಲ್ಲಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಕೂಡ ನಾಳೆಯಿಂದ ಈ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವವನ್ನು ಹೂಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಭದ್ರತೆಯನ್ನು ಈ ಸರ್ಕಿಟ್ ಹೌಸ್ಗೆ ಒದಗಿಸಲಾಗಿರ್ತಕ್ಕಂಥದ್ದು. ಮುಂಚೆ ಮಾಧ್ಯಮಗಳಿಗೂ ಕೂಡ ಒಳಗಡೆಗೆ ಹೋಗೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ರು. CM ಸಿದ್ದರಾಮಯ್ಯ ಅವರು ಇಲ್ಲಿ ವಾಸ್ತವ ಹೂಡಿರೋ ಕಾರಣಕ್ಕಾಗಿ ಯಾರಿಗೂ ಕೂಡ ಅನುಮತಿಯನ್ನು ನೀಡ್ತಾ ಇಲ್ಲ. ಅನುಮತಿ ಇರ್ತಕ್ಕಂಥವರಿಗೆ ಮಾತ್ರ ಒಳಗಡೆ ಬಿಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಮಾಧ್ಯಮಗಳಿಗೆ ಒಂದಷ್ಟು ನಿರ್ಬಂಧವನ್ನು ಹೇರುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಗೇಟ್ ಬಳಿಯೇ ನಾವು ಒಂದು ಕವರೇಜನ್ನು ಮಾಡಬೇಕಂತ ಅನಿವಾರ್ಯತೆಗೆ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಜನ ಸಚಿವರು ಈ ಒಳಗಡೆ ಇರ್ತಕ್ಕಂಥದ್ದನ್ನು ಗಮನಿಸಬಹುದು ನೀವು. ಮತ್ತು ಇಲ್ಲಿ 10 ದಿನಗಳ ಕಾಲ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ಇನ್ನೊಂದು ಪ್ರತಿಭಟನೆ ವಾತಾವರಣವೂ ಇರೋದರಿಂದ ಬೆಳಗಾವಿ ರಂಗುಗೆಡ್ತಾ ಇದೆ. 10 ದಿನಗಳ ಕಾಲ ನಡೆಯುವಂಥ ಅಧಿವೇಶನಕ್ಕೆ ಸಾಕಷ್ಟು ಗಣ್ಯರು ಇಲ್ಲೇ ವಾಸ್ತವ ಹೂಡಿರೋದ್ರಿಂದ ಮತ್ತು ಬೆಳಗಾವಿಯಲ್ಲೇ ಇರೋದರಿಂದ ಇಲ್ಲಿಯ ಬೆಳಗಾವಿಯ ಒಂದು ಮೆರುಗು ಸಾಕಷ್ಟು ಸಂಖ್ಯೆಯಲ್ಲಿ ಮಿನುಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸದಾ ನನ್ನ ಜೊತೆ ಬಸವರಾಜ್ ಅಂತಿಮ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಕಾಲ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ಎಲ್ಲ ಸಚಿವರು, ಶಾಸಕರು, ನಾಯಕರು ಬೆಳಗಾವಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಜನರು ಕೂಡ ಬೆಳಗಾವಿಗೆ ಪ್ರತಿಭಟನೆ ಮಾಡೋಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು. ಇದರ ನಡುವೆ ಬೆಳಗಾವಿಗೆ ಆಗಮಿಸ್ತಿದ್ದ ಅತಿಥಿಗಳಂದರೆ ಸಚಿವರು, ಶಾಸಕರಿಗೆ ಶಾಸಕರ ಗೃಹ ಅಥವಾ ಸರ್ಕಿಟ್ ಹೌಸ್ ಅಂತ ಏನು ಕರಿತೇವೆ, ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ, ಸಚಿವರಂತ ಮಹದೇವಪ್ಪ, ಪರಮೇಶ್ವರ್ ಇನ್ನಂಥ ಉಳಿದಂಥ ಸಚಿವರು ಕೂಡ ಇದೇ ಸರ್ಕಿಟ್ ಹೌಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು 10 ದಿನಗಳ ಕಾಲ ಇದೇ ಒಂದು ಸರ್ಕಿಟ್ ಹೌಸ್ನಲ್ಲಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಕೂಡ ನಾಳೆಯಿಂದ ಈ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವವನ್ನು ಹೂಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಭದ್ರತೆಯನ್ನು ಈ ಸರ್ಕಿಟ್ ಹೌಸ್ಗೆ ಒದಗಿಸಲಾಗಿರ್ತಕ್ಕಂಥದ್ದು. ಮುಂಚೆ ಮಾಧ್ಯಮಗಳಿಗೂ ಕೂಡ ಒಳಗಡೆಗೆ ಹೋಗೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ರು. CM ಸಿದ್ದರಾಮಯ್ಯ ಅವರು ಇಲ್ಲಿ ವಾಸ್ತವ ಹೂಡಿರೋ ಕಾರಣಕ್ಕಾಗಿ ಯಾರಿಗೂ ಕೂಡ ಅನುಮತಿಯನ್ನು ನೀಡ್ತಾ ಇಲ್ಲ. ಅನುಮತಿ ಇರ್ತಕ್ಕಂಥವರಿಗೆ ಮಾತ್ರ ಒಳಗಡೆ ಬಿಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಮಾಧ್ಯಮಗಳಿಗೆ ಒಂದಷ್ಟು ನಿರ್ಬಂಧವನ್ನು ಹೇರುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಗೇಟ್ ಬಳಿಯೇ ನಾವು ಒಂದು ಕವರೇಜನ್ನು ಮಾಡಬೇಕಂತ ಅನಿವಾರ್ಯತೆಗೆ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಜನ ಸಚಿವರು ಈ ಒಳಗಡೆ ಇರ್ತಕ್ಕಂಥದ್ದನ್ನು ಗಮನಿಸಬಹುದು ನೀವು. ಮತ್ತು ಇಲ್ಲಿ 10 ದಿನಗಳ ಕಾಲ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ಇನ್ನೊಂದು ಪ್ರತಿಭಟನೆ ವಾತಾವರಣವೂ ಇರೋದರಿಂದ ಬೆಳಗಾವಿ ರಂಗುಗೆಡ್ತಾ ಇದೆ. 10 ದಿನಗಳ ಕಾಲ ನಡೆಯುವಂಥ ಅಧಿವೇಶನಕ್ಕೆ ಸಾಕಷ್ಟು ಗಣ್ಯರು ಇಲ್ಲೇ ವಾಸ್ತವ ಹೂಡಿರೋದ್ರಿಂದ ಮತ್ತು ಬೆಳಗಾವಿಯಲ್ಲೇ ಇರೋದರಿಂದ ಇಲ್ಲಿಯ ಬೆಳಗಾವಿಯ ಒಂದು ಮೆರುಗು ಸಾಕಷ್ಟು ಸಂಖ್ಯೆಯಲ್ಲಿ ಮಿನುಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸದಾ ನನ್ನ ಜೊತೆ ಬಸವರಾಜ್ ಅಂತಿಮ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಕಾಲ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ಎಲ್ಲ ಸಚಿವರು, ಶಾಸಕರು, ನಾಯಕರು
ಬೆಳಗಾವಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಜನರು ಕೂಡ ಬೆಳಗಾವಿಗೆ ಪ್ರತಿಭಟನೆ ಮಾಡೋಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು. ಇದರ ನಡುವೆ ಬೆಳಗಾವಿಗೆ ಆಗಮಿಸಿದ ಅತಿಥಿಗಳು ಅಂದರೆ ಸಚಿವರು, ಶಾಸಕರ ಗೃಹ ಅಥವಾ ಸರ್ಕಿಟ್ ಹೌಸ್ ಅಂತ ಏನು ಕರಿತೇವೆ, ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ, ಸಚಿವರಂತ ಮಹದೇವಪ್ಪ, ಪರಮೇಶ್ವರ್ ಇನ್ನಂತ ಉಳಿದಂಥ ಸಚಿವರು ಕೂಡ ಇದೇ ಸರ್ಕಿಟ್ ಹೌಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು 10 ದಿನಗಳ ಕಾಲ ಇದೇ ಒಂದು ಸರ್ಕಿಟ್ ಹೌಸ್ನಲ್ಲಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಜೊತೆಗೆ DCM ಶಿವಕುಮಾರ್ ಅವರು ಕೂಡ ನಾಳೆಯಿಂದ ಈ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವವನ್ನು ಹೂಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಭದ್ರತೆಯನ್ನು ಈ ಸರ್ಕಿಟ್ ಹೌಸ್ಗೆ ಒದಗಿಸಲಾಗಿರ್ತಕ್ಕಂಥದ್ದು. ಮುಂಚೆ ಮಾಧ್ಯಮಗಳಿಗೂ ಕೂಡ ಒಳಗಡೆಗೆ ಹೋಗೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ರು. CM ಸಿದ್ದರಾಮಯ್ಯ ಅವರು ಇಲ್ಲಿ ವಾಸ್ತವ ಹೂಡಿರೋ ಕಾರಣಕ್ಕಾಗಿ ಯಾರಿಗೂ ಕೂಡ ಅನುಮತಿಯನ್ನು ನೀಡ್ತಾ ಇಲ್ಲ. ಅನುಮತಿ ಇರತಕ್ಕಂಥವ್ರಿಗೆ ಮಾತ್ರ ಒಳಗಡೆ ಬಿಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಮಾಧ್ಯಮಗಳಿಗೆ ಒಂದಷ್ಟು ನಿರ್ಬಂಧವನ್ನು ಹೇರುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಗೇಟ್ ಬಳಿ ನಾವು ಒಂದು ಕವರೇಜನ್ನು ಮಾಡಬೇಕಂತ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಜನ ಸಚಿವರು ಈ ಒಳಗಡೆ ಇರ್ತಕ್ಕಂಥದ್ದನ್ನು ಗಮನಿಸಬಹುದು ನೀವು. ಮತ್ತು ಇಲ್ಲಿ 10 ದಿನಗಳ ಕಾಲ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ಇನ್ನೊಂದು ಪ್ರತಿಭಟನೆ ವಾತಾವರಣವೂ ಇರೋದರಿಂದ ಬೆಳಗಾವಿ ರಂಗುಗೆಟ್ತಾ ಇದೆ. 10 ದಿನಗಳ ಕಾಲ ನಡೆಯುವಂಥ ಅಧಿವೇಶನಕ್ಕೆ ಸಾಕಷ್ಟು ಗಣ್ಯರು ಇಲ್ಲೇ ವಾಸ್ತವ ಹೂಡಿರೋದ್ರಿಂದ ಮತ್ತು ಬೆಳಗಾವಿಯಲ್ಲೇ ಇರೋದರಿಂದ ಇಲ್ಲಿಯ ಬೆಳಗಾವಿಯ ಒಂದು ಮೆರುಗು ಸಾಕಷ್ಟು ಸಂಖ್ಯೆಯಲ್ಲಿ ಮಿನುಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸದಾ ನನ್ನ ಜೊತೆ ಬಸವರಾಜ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಕಾಲ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ಎಲ್ಲ ಸಚಿವರು, ಶಾಸಕರು, ನಾಯಕರು ಬೆಳಗಾವಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಜನರು ಕೂಡ ಬೆಳಗಾವಿಗೆ ಪ್ರತಿಭಟನೆ ಮಾಡೋಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು. ಇದರ ನಡುವೆ ಬೆಳಗಾವಿಗೆ ಆಗಮಿಸಿದ ಅತಿಥಿಗಳು ಅಂದರೆ ಸಚಿವರು, ಶಾಸಕರ ಗೃಹ ಅಥವಾ ಸರ್ಕಿಟ್ ಹೌಸ್ ಅಂತ ಏನು ಕರಿತೇವೆ, ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ, ಸಚಿವರಂತ ಮಹದೇವಪ್ಪ, ಪರಮೇಶ್ವರ್ ಇನ್ನಂತ ಉಳಿದಂಥ ಸಚಿವರು ಕೂಡ ಇದೇ ಸರ್ಕಿಟ್ ಹೌಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು 10 ದಿನಗಳ ಕಾಲ ಇದೇ ಒಂದು ಸರ್ಕಿಟ್ ಹೌಸ್ನಲ್ಲಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಜೊತೆಗೆ DCM ಶಿವಕುಮಾರ್ ಅವರು ಕೂಡ ನಾಳೆಯಿಂದ ಈ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವವನ್ನು ಹೂಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಭದ್ರತೆಯನ್ನು ಈ ಸರ್ಕಿಟ್ ಹೌಸ್ಗೆ ಒದಗಿಸಲಾಗಿರ್ತಕ್ಕಂಥದ್ದು. ಮುಂಚೆ ಮಾಧ್ಯಮಗಳಿಗೂ ಕೂಡ ಒಳಗಡೆಗೆ ಹೋಗೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ರು. CM ಸಿದ್ದರಾಮಯ್ಯ ಅವರು ಇಲ್ಲಿ ವಾಸ್ತವ ಹೂಡಿರೋ ಕಾರಣಕ್ಕಾಗಿ ಯಾರಿಗೂ ಕೂಡ ಅನುಮತಿಯನ್ನು ನೀಡ್ತಾ ಇಲ್ಲ. ಅನುಮತಿ ಇರತಕ್ಕಂಥವ್ರಿಗೆ ಮಾತ್ರ ಒಳಗಡೆ ಬಿಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಮಾಧ್ಯಮಗಳಿಗೆ ಒಂದಷ್ಟು ನಿರ್ಬಂಧವನ್ನು ಹೇರುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಗೇಟ್ ಬಳಿ ನಾವು ಒಂದು ಕವರೇಜನ್ನು ಮಾಡಬೇಕಂತ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಜನ ಸಚಿವರು ಈ ಒಳಗಡೆ ಇರ್ತಕ್ಕಂಥದ್ದನ್ನು ಗಮನಿಸಬಹುದು ನೀವು. ಮತ್ತು ಇಲ್ಲಿ 10 ದಿನಗಳ ಕಾಲ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ಇನ್ನೊಂದು ಪ್ರತಿಭಟನೆ ವಾತಾವರಣವೂ ಇರೋದರಿಂದ ಬೆಳಗಾವಿ ರಂಗುಗೆಟ್ತಾ ಇದೆ. 10 ದಿನಗಳ ಕಾಲ ನಡೆಯುವಂಥ ಅಧಿವೇಶನಕ್ಕೆ ಸಾಕಷ್ಟು ಗಣ್ಯರು ಇಲ್ಲೇ ವಾಸ್ತವ ಹೂಡಿರೋದ್ರಿಂದ ಮತ್ತು ಬೆಳಗಾವಿಯಲ್ಲೇ ಇರೋದರಿಂದ ಇಲ್ಲಿಯ ಬೆಳಗಾವಿಯ ಒಂದು ಮೆರುಗು ಸಾಕಷ್ಟು ಸಂಖ್ಯೆಯಲ್ಲಿ ಮಿನುಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸದಾ ನನ್ನ ಜೊತೆ ಬಸವರಾಜ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಕಾಲ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಹೀಗಾಗಿ ಎಲ್ಲ ಸಚಿವರು, ಶಾಸಕರು, ನಾಯಕರು ಬೆಳಗಾವಿಗೆ ಆಗಮಿಸಿದ್ದಾರೆ. ಸಾಕಷ್ಟು ಜನರು ಕೂಡ ಬೆಳಗಾವಿಗೆ ಪ್ರತಿಭಟನೆ ಮಾಡೋಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ, ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು. ಇದರ ನಡುವೆ ಬೆಳಗಾವಿಗೆ ಆಗಮಿಸಿದ ಅತಿಥಿಗಳು ಅಂದರೆ ಸಚಿವರು, ಶಾಸಕರ ಗೃಹ ಅಥವಾ ಸರ್ಕಿಟ್ ಹೌಸ್ ಅಂತ ಏನು ಕರಿತೇವೆ, ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯ, ಸಚಿವರಂತ ಮಹದೇವಪ್ಪ, ಪರಮೇಶ್ವರ್ ಇನ್ನಂತ ಉಳಿದಂಥ ಸಚಿವರು ಕೂಡ ಇದೇ ಸರ್ಕಿಟ್ ಹೌಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು 10 ದಿನಗಳ ಕಾಲ ಇದೇ ಒಂದು ಸರ್ಕಿಟ್ ಹೌಸ್ನಲ್ಲಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಜೊತೆಗೆ DCM ಶಿವಕುಮಾರ್ ಅವರು ಕೂಡ ನಾಳೆಯಿಂದ ಈ ಸರ್ಕಿಟ್ ಹೌಸ್ನಲ್ಲಿ ವಾಸ್ತವವನ್ನು ಹೂಡಲಿದ್ದಾರೆ. ಹೀಗಾಗಿ ಸಾಕಷ್ಟು ಭದ್ರತೆಯನ್ನು ಈ ಸರ್ಕಿಟ್ ಹೌಸ್ಗೆ ಒದಗಿಸಲಾಗಿರ್ತಕ್ಕಂಥದ್ದು. ಮುಂಚೆ ಮಾಧ್ಯಮಗಳಿಗೂ ಕೂಡ ಒಳಗಡೆಗೆ ಹೋಗೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ರು. CM ಸಿದ್ದರಾಮಯ್ಯ ಅವರು ಇಲ್ಲಿ ವಾಸ್ತವ ಹೂಡಿರೋ ಕಾರಣಕ್ಕಾಗಿ ಯಾರಿಗೂ ಕೂಡ ಅನುಮತಿಯನ್ನು ನೀಡ್ತಾ ಇಲ್ಲ. ಅನುಮತಿ ಇರತಕ್ಕಂಥವ್ರಿಗೆ ಮಾತ್ರ ಒಳಗಡೆ ಬಿಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಮಾಧ್ಯಮಗಳಿಗೆ ಒಂದಷ್ಟು ನಿರ್ಬಂಧವನ್ನು ಹೇರುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಗೇಟ್ ಬಳಿ ನಾವು ಒಂದು ಕವರೇಜನ್ನು ಮಾಡಬೇಕಂತ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಜನ ಸಚಿವರು ಈ ಒಳಗಡೆ ಇರ್ತಕ್ಕಂಥದ್ದನ್ನು ಗಮನಿಸಬಹುದು ನೀವು. ಮತ್ತು ಇಲ್ಲಿ 10 ದಿನಗಳ ಕಾಲ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ, ಇನ್ನೊಂದು ಪ್ರತಿಭಟನೆ ವಾತಾವರಣವೂ ಇರೋದರಿಂದ ಬೆಳಗಾವಿ ರಂಗುಗೆಟ್ತಾ ಇದೆ. 10 ದಿನಗಳ ಕಾಲ ನಡೆಯುವಂಥ ಅಧಿವೇಶನಕ್ಕೆ ಸಾಕಷ್ಟು ಗಣ್ಯರು ಇಲ್ಲೇ ವಾಸ್ತವ ಹೂಡಿರೋದ್ರಿಂದ ಮತ್ತು ಬೆಳಗಾವಿಯಲ್ಲೇ ಇರೋದರಿಂದ ಇಲ್ಲಿಯ ಬೆಳಗಾವಿಯ ಒಂದು ಮೆರುಗು ಸಾಕಷ್ಟು ಸಂಖ್ಯೆಯಲ್ಲಿ ಮಿನುಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸದಾ ನನ್ನ ಜೊತೆ ಬಸವರಾಜ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.